ಪಟ್ಟಾಭಿಷೇಕಕ್ಕೆ ಈಗಾಗಲೇ ಕ್ಷಣಗಣನೆ ಪ್ರಾರಂಭ ಆಗಿದ್ದು ಡಿಕೆಶಿ ಸಂಪುಟ ಸೇರುವಂತಹ ಸಚಿವರಿಗೆ ಒಬ್ಬೊಬ್ಬರಿಗೆ ಈಗಾಗಲೇ ಆಹ್ವಾನವನ್ನು ಕೊಟ್ಟಿದ್ದಾರೆ. ಇತ್ತ ಕಾರಿನಲ್ಲಿ ಪತ್ರವನ್ನ ಹಿಡಿದುಕೊಂಡಿದ್ದಂಥ ಡಿಕೆ ಹಾಗೂ ಪರಮೇಶ್ವರ್ ತದೇಕ ಚಿತ್ತದಿಂದ ಪತ್ರವನ್ನೇ ನೋಡುತ್ತಿದ್ದಂತಹ ಪರಮೇಶ್ವರ್ ಪತ್ರದ ಜೊತೆಗೆ ಮೊಬೈಲ್ ಹಿಡಿದುಕೊಂಡಿದ್ದಂಥ ಡಿಕೆ ಸಿದ್ದರಾಮಯ್ಯನವರ ಮನೆಗೆ ತೆರಳಿದ್ದಂತಹ ಸಂದರ್ಭದಲ್ಲಿ ಪತ್ರವನ್ನೇ ನೋಡ್ತಾ ಇದ್ದಂತಹ ಡಿಕೆ ಕಾರ್ನಲ್ಲಿ ಪತ್ರ ಹಿಡಿದುಕೊಂಡಿದ್ರು ಡಿಕೆ ಹಾಗೂ ಪರಮೇಶ್ವರ್ ತದೇಕ ಚಿತ್ತದಿಂದ ಪರಮೇಶ್ವರ್ ಈ ಸಂದರ್ಭದಲ್ಲಿ ಪತ್ರವನ್ನೇ ನೋಡ್ತಿದ್ದರು. ಈಗಾಗಲೇ ಸಿದ್ದರಾಮಯ್ಯನವರಿಗೆ ಕಾರ್ಯಕ್ರಮಕ್ಕೆ ಬರುವಂತೆ ಈಗಾಗಲೇ ಆಹ್ವಾನವನ್ನು ಕೊಟ್ಟಿದ್ದಾಯಿತು. ಜೊತೆಗೆ ಮಂತ್ರಿಗಿರಿಯನ್ನು ಸ್ವೀಕಾರ ಮಾಡುವಂತಹ ನಿಟ್ಟಿನಲ್ಲಿ ಅವರ ಪುತ್ರನಿಗೂ ಕೂಡ ಆಹ್ವಾನ ಕೊಟ್ಟು ಅಲ್ಲಿಂದ ತೆರಳುತ್ತಾ ಇರುವಂತಹ ದೃಶ್ಯಗಳಿದು. ಪತ್ರದ ಜೊತೆಗೆ ಮೊಬೈಲ್ ಅನ್ನು ಡಿ ಕೆ ಶಿವಕುಮಾರ್ ಹಿಡ್ಕೊಂಡಿದ್ರು, ಅದನ್ನು ಪರಮೇಶ್ವರ್ ನೋಡಿದ್ದಾರೆ. ಆ ಪತ್ರದಲ್ಲಿ ಏನಿದೆ ಅನ್ನೋದು ಈಗ ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಪದಗ್ರಹಣಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದ್ದು ಬಹುದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಅವರನ್ನು ಸುತ್ತುವರಿತಾ ಇರುವಂತಹ ದೃಶ್ಯಗಳು ನೋಡ್ತಾ ಇದ್ದೀವಿ. ಕಾವೇರಿ ನಿವಾಸಕ್ಕೆ ಈಗಷ್ಟೇ ಡಿ ಕೆ ಶಿವಕುಮಾರ್ ಹಾಗೆ ಪರಮೇಶ್ವರ್ ಇಬ್ಬರು ಒಟ್ಟಿಗೆ ತೆರಳಿ ಸಿದ್ದರಾಮಯ್ಯನವರಿಗೆ ಆಹ್ವಾನವನ್ನು ಕೊಟ್ಟಿದ್ದಾಯಿತು. ಅವರ ಪುತ್ರನಿಗೂ ಕೂಡ ಮಂತ್ರಿಗಿರಿ ಸ್ವೀಕಾರ ಮಾಡುವಂತೆ ಆಹ್ವಾನ ಕೊಟ್ಟು ಅಲ್ಲಿಂದ ತೆರಳುತ್ತಾ ಇರುವಂತಹ ದೃಶ್ಯಗಳು ಬಹುದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳ ದಂಡೆಯಲ್ಲಿ ನೆರೀತಾ ಇದೆ. ಡಿಕೆ ಸಂಪುಟದ ನೂತನ ಸಚಿವರ ಪಟ್ಟಿ ಪ್ರಕಟ. ಆ ಎಕ್ಸ್ಕ್ಲೂಸಿವ್ ಆದಂತಹ ಲಿಸ್ಟ್ ಅನ್ನ ಟಿವಿ ನಲ್ಲಿ ನೋಡ್ತಾ ಇದ್ದೀವಿ. ಡಿಕೆ ಸಂಪುಟಕ್ಕೆ ಸೇರೋರು ಯಾರು? ನೂತನ ಸಚಿವರ ಪಟ್ಟಿ ಇಲ್ಲಿದೆ. ಡಿಕೆ ಸಂಪುಟದ ಎಕ್ಸ್ಕ್ಲೂಸಿವ್ ಲಿಸ್ಟ್ ಇದು. ಬಹಳಷ್ಟು ಹೆಸರುಗಳು ಕೇಳಿ ಬರ್ತಾ ಇದ್ವು. ಹಿರಿಯರಿಗೆ ಮಣೆ ಅಂತ ಹೇಳಲಾಗ್ತಾ ಇತ್ತು. ಈಗಾಗಲೇ ಒಬ್ಬರಾದ್ಮೇಲೆ ಒಬ್ಬರಿಗೆ ಕರೆ ಹೋಗ್ತಾ ಇದೆ ಡಿಕೆ ಶಿವಕುಮಾರ್ ಕಡೆಗಿಂದ. ಆ ಲಿಸ್ಟ್ ಅಲ್ಲಿ ಪ್ರಮುಖವಾಗಿ ಪರಮೇಶ್ವರ್ ಹೆಸರಿದೆ, ಸತೀಶ್ ಜಾರಕಿಹೊಳಿ, KH ಮುನಿಯಪ್ಪ ಅವರಿಗೆ ಅವಕಾಶ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು. ಹಾಗೆ ಪ್ರಿಯಾಂಕ್ ಖರ್ಗೆ, ಕೃಷ್ಣ ಬೈರೇಗೌಡರಿಗೂ ಕೂಡ ಸಚಿವಗಿರಿ ಸಿಗ್ತಾ ಇದೆ. ಹಾಗೆ UT ಖಾದರ್ ಸ್ಪೀಕರ್ ಇಂದ ಈಗ ಮತ್ತೆ ಸಚಿವಗಿರಿಯನ್ನು ಅನುಭವಿಸಲಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯಗೂ ಕೂಡ ಅವಕಾಶ, ಈಗಾಗಲೇ ಆಹ್ವಾನ ಕೂಡ ಸಿಕ್ಕಿದೆ. MB ಪಾಟೀಲ್ ಕೂಡ ಲಿಸ್ಟ್ ನಲ್ಲಿದ್ದಾರೆ, ಅವರಿಗೂ ಆಹ್ವಾನ ಹೋಗಿದೆ. ಹಾಗೆ KJ ಜಾರ್ಜ್ ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ಡಿಕೆ ಸಂಪುಟಕ್ಕೆ ಸೇರ್ಪಡೆಯಾಗ್ತಿದ್ದಾರೆ. ಪ್ರಮುಖವಾಗಿ ಪರಮೇಶ್ವರ್, ಈಗಾಗಲೇ DCM ಹುದ್ದೆ ಪರಮೇಶ್ವರ್ ಪಾಲಿಗೆ ಅಂತ ಹೇಳಲಾಗ್ತಾ ಇದೆ. ಅಧಿಕೃತವಾಗಿ ಘೋಷಣೆಯಾಗಬೇಕಾಗಿದೆ ಅಷ್ಟೇ. ಆದರೆ ನೂತನ ಸಚಿವರ ಪಟ್ಟಿ TV9ಗೆ ಲಭ್ಯ ಆಗಿದ್ದು ಡಿಕೆ ಸಂಪುಟದ ಎಕ್ಸ್ಕ್ಲೂಸಿವ್ ಲಿಸ್ಟ್ ಅನ್ನ ನೋಡ್ತಾ ಇದೀವಿ. ಅಂದ್ರೆ ಇವತ್ತು ಡಿಕೆ ಶಿವಕುಮಾರ್ ಜೊತೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿರುವಂತವ್ರು ಯಾರ್ಯಾರು? ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ, KH ಮುನಿಯಪ್ಪ, KJ ಜಾರ್ಜ್, ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ ಹಾಗೆ ಯತೀಂದ್ರ ಸಿದ್ದರಾಮಯ್ಯ ಕೂಡ ಡಿಕೆ ಸಂಪುಟಕ್ಕೆ ಸೇರ್ಪಡೆಯಾಗ್ತಿದ್ದಾರೆ. ಎಕ್ಸ್ಕ್ಲೂಸಿವ್ ಲಿಸ್ಟ್ ಅನ್ನು ಗಮನಿಸ್ತಾ ಇದ್ದೀವಿ. 2-3 ದಿನಗಳಿಂದ ಆಗ್ತಾ ಇದ್ದಂತಹ ಭಾರಿ ಕಸರತ್ತು, ಯಾರಿಗ ಅವಕಾಶ, ಹೊಸಬರಿಗೆ ಮಣೆ ಹಾಕ್ತಾರೆ ಅಂತ. ಆದರೆ ಹಳಬರನ್ನ ಬಿಡೋ ಹಾಗಿಲ್ಲ. ಹಿರಿಯರ ಅನುಭವ ಬಹಳ ಪ್ರಮುಖ ಆಗತ್ತೆ. ಹಾಗಾಗಿ 20 ಹಳಬರಿಗೆ 10 ಹೊಸಬರಿಗೆ ಅಂತ ಹೇಳಲಾಗ್ತಾ ಇತ್ತು. ಜೊತೆಗೆ ಮೊದಲನೇ ಪಟ್ಟಿಯಲ್ಲಿ ಹಿರಿಯರಿಗೆ ಅವಕಾಶ ಅಂತ ಹೇಳಲಾಗಿತ್ತು. ಅದರಂತೆ ಯತೀಂದ್ರ ಸಿದ್ದರಾಮಯ್ಯ ಒಂದು ಹೊಸ ಮುಖ ಅನ್ನೋದೊಂದು ಬಿಟ್ರೆ ಉಳಿದವರೆಲ್ಲರೂ ಕೂಡ ಸಿದ್ದು ಸಂಪುಟದಲ್ಲಿ ಸಚಿವಗಿರಿಯನ್ನ ಅನುಭವಿಸಿದಂಥವರು. ಜೊತೆಗೆ ಮುನಿಯಪ್ಪ ಅವರಿಗೆ ಅವಕಾಶ ಇದೆಯೋ ಇಲ್ಲವೋ, ಅವರ ಪುತ್ರಿ ಕೊಡಲಾಗುತ್ತೆ ಅನ್ನುವಂಥ ಚರ್ಚೆಗಳು ಜೋರಾಗಿತ್ತು. ಆದರೆ ಈ ಮೊದಲ ಲಿಸ್ಟ್ ಅಲ್ಲಿ KH ಮುನಿಯಪ್ಪ ಅವರು ಡಿಕೆ ಸಂಪುಟಕ್ಕೆ ಸೇರ್ಪಡೆಯಾಗ್ತಿದ್ದಾರೆ ಎನ್ನುವ ಲಿಸ್ಟ್ ಸಿದ್ಧ ಆಗಿದೆ. ಕಾರ್ನಲ್ಲಿ ಡಿಕೆ ಕೈಯಲ್ಲಿ ಒಂದು ಪತ್ರ ನೋಡ್ತಾ ಇದ್ವಿ. ಡಿಕೆ ಸಂಪುಟದ ಎಕ್ಸ್ಕ್ಲೂಸಿವ್ ಆದಂತಹ ಲಿಸ್ಟ್. ಬಹುತೇಕ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂತಹ ಬಹುತೇಕ ಹಿರಿಯರಿಗೆ ಅವಕಾಶ ಈಗ ಮತ್ತೆ ಸಿಗ್ತಾ ಇದೆ. ರಾಮಲಿಂಗಾರೆಡ್ಡಿ, KJ ಜಾರ್ಜ್, ಮುನಿಯಪ್ಪ, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ಡಿಕೆ ಸಂಪುಟಕ್ಕೆ ಸೇರ್ಪಡೆಗೆ ಆಗ್ತಿದ್ದಾರೆ. ಕಾರಲ್ಲಿ ಹೋಗ್ತಲೂ ತದೇಕ ಚಿತ್ರದಿಂದ ನೋಡ್ತಾ ಇದ್ರು ಆ ಪತ್ರವನ್ನ. ಒಬ್ಬೊಬ್ಬರಿಗಾಗಿ ಆಹ್ವಾನ ಹೋಗ್ತಾ ಇತ್ತು. ಕೃಷ್ಣ ಬೈರೇಗೌಡರು ಕೂಡ ಈಗಷ್ಟೇ ನಮ್ಮ ಪ್ರತಿನಿಧಿಗೆ ಮಾತನಾಡ್ತಾ ಕಂದಾಯ ಇಲಾಖೆ ಸಿಕ್ಕಿದ್ರೆ ಒಳ್ಳೇದು ಅಂತ ಇದ್ರು. ಇನ್ನು UT ಖಾದರ್
ಸ್ಪೀಕರ್ ಆಗಿದ್ದಂಥವರು ಈಗ ಮತ್ತೆ ಮಿನಿಸ್ಟ್ರಿಯನ್ನು ಅನುಭವಿಸಲಿದ್ದಾರೆ. ಜೊತೆಗೆ MB ಪಾಟೀಲ್ ಕೂಡ DK ಸಂಪುಟಕ್ಕೆ ಸೇರ್ಪಡೆಯಾಗ್ತಾ ಇದ್ದು, ಯತೀಂದ್ರ ಸಿದ್ದರಾಮಯ್ಯ ಈ ಬಾರಿ ಸಂಪುಟಕ್ಕೆ ಸೇರ್ಪಡೆಯಾಗ್ತಿದ್ದಾರೆ. ರಾಮಲಿಂಗಾರೆಡ್ಡಿ ಕೂಡ DK ಸಂಪುಟಕ್ಕೆ ಈಗಾಗಲೇ ಆಹ್ವಾನ ಹೋಗಿದೆ. ನಮ್ಮ ಪ್ರತಿನಿಧಿ ಪ್ರಮೋದ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಮೋದ್, DK ಶಿವಕುಮಾರ್ ಸಂಜೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆದರೆ ಅವರ ಸಂಪುಟಕ್ಕೆ ಸೇರ್ಪಡೆಯಾಗೋರು ಯಾರು, ಏನ್ ಲೆಕ್ಕಾಚಾರ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ ಇತ್ತು. ಸದ್ಯಕ್ಕೆ ಈಗ ಟಿವಿನಲ್ಲಿ ಸಿಕ್ಕಿರುವಂತಹ ಈ ಎಕ್ಸ್ಕ್ಲೂಸಿವ್ ಆದಂತಹ ಲಿಸ್ಟ್ ನೋಡ್ತಾ ಹೋದ್ರೆ ಬಹುತೇಕ ಸಿದ್ದು ಸಂಪುಟದಲ್ಲಿದ್ದಂತಹ ಹಿರಿಯರಿಗೆ ಮಣೆ ಹಾಕಿದಾಗೆ ಕಾಣಿಸ್ತಾ ಇದೆ ಅಲ್ವಾ? ನಿಜ. ಈಗ ಇದ್ರ ಜೊತೆಗೆ ಈಗ ನಾವೇನು ಟಿವಿನಲ್ಲಿ ತೋರಿಸ್ತಾ ಇದೀವಿ, 1 ಅಥವಾ 2 ಹೆಸರು ಎಕ್ಸ್ಟ್ರಾ ಆ್ಯಡ್ ಆಗುವಂಥ ಸಾಧ್ಯತೆ ಇದೆ. ಈಗ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ TV9 ಏನು ಹೆಸರನ್ನ ತೋರಿಸ್ತಾ ಇದ್ರ ಜೊತೆಗೆ ಈಗ ಖಂಡ್ರೆ ಅವ್ರಿಗೂ ಕೂಡ ಕರೆ ಬಂದಿದೆ ಇರುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈಶ್ವರ್ ಖಂಡ್ರೆ ಅವರಿಗೂ ಕೂಡ ಈಗ ಕರೆ ಬಂದಿದೆ. ಜೊತೆಗೆ ಒಂದು ಲಿಂಗಾಯತ್ ಫ್ಯಾಕ್ಟರ್ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಪ್ರತಿಭಾ ಲಿಂಗಾಯತ್ ಫ್ಯಾಕ್ಟರ್ HK ಪಾಟೀಲ್ರನ್ನ ಮಾಡಬೇಕಾ, ಶರಣ್ ಪ್ರಕಾಶ್ ಪಾಟೀಲ್ರನ್ನ ಮಾಡಬೇಕಾ, ಅಥವಾ ಇನ್ನಿತರ ನಾಯಕರನ್ನ, ಇನ್ಫ್ಯಾಕ್ಟ್ ಅದೇ ರೀತಿ ಖಂಡ್ರೆ ಅವ್ರನ್ನ ಮಾಡಬೇಕು. ಈ 3 ಹೆಸರುಗಳಲ್ಲಿ ಸಾಕಷ್ಟು ಒತ್ತಡಗಳಿತ್ತು. ಮತ್ತು HK ಪಾಟೀಲ್ ಹಿರಿಯ ಕೂಡ ಇದ್ದಾರೆ. ಜೊತೆಗೆ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಂಡ್ರೆ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ನಡುವೆ ಮೊದಲ ಹಂತದಲ್ಲಿ ಎಂಟ್ರಿ ಆಗೋದಕ್ಕೆ ಸಾಕಷ್ಟು ಚರ್ಚೆ ನಡೆದಿತ್ತು. ಈಗ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ನಿಯೋಜಿತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಈಶ್ವರ್ ಖಂಡ್ರೆ ಅವರಿಗೆ ಕರೆ ಮಾಡಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹೀಗಾಗಿ ಪ್ರಮಾಣ ವಚನದಲ್ಲಿ ಖಂಡ್ರೆ ಅವರ ಹೆಸರು ಬಹುತೇಕ ಫಿಕ್ಸ್ ಆಗಿದೆ. ಹೀಗಾಗಿ ಅವರು ಕೂಡ ಇನ್ನೇನು ಬರ್ತಾ ಇದ್ದಾರೆ. ಇದ್ರ ಜೊತೆಗೆ ಬೈರತಿ ಸುರೇಶ್ ಅವರು ಕೂಡ ಅವರೊಂದು ಹೆಸರು ಆ್ಯಡ್ ಆಗ್ತಾರ, ಅದನ್ನು ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ 10+1 ಒಟ್ಟು 11+1 ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಈಗಲೂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಲಾಬಿ ನಡೀತಾ ಇದೆ. ದೆಹಲಿಯಲ್ಲಿ ಇವತ್ತು ಬೆಳಗ್ಗೆ ಕೂಡ ಒಂದು ಮೀಟಿಂಗ್ ಆಯಿತು. ಅದರ ಜೊತೆಗೆ ಇನ್ನಿತರ ನಾಯಕರು ಕೂಡ ಲಿಂಗಾಯತ ಸಮುದಾಯದಲ್ಲಿ ಯಾರನ್ನ ಫಿಟ್ ಇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ. ಅಟ್ ದ ಸೇಮ್ ಟೈಮ್ ಬೈರತಿ ಸುರೇಶ್ ಅವರ ಬಗ್ಗೆ ಕೂಡ ಸಿದ್ದರಾಮಯ್ಯನವರು ತುಂಬ ಬಲವಾದಂಥ ಒತ್ತಡ ಮಾಡ್ತಾ ಇದ್ದಾರೆ. ಈ ಒಂದು ಕಾರಣಕ್ಕೋಸ್ಕರ ಇಷ್ಟೊಂದು ಡಿಲೇಗಳಾಗ್ತಾ ಇದೆ, ಇಷ್ಟೊಂದು ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಒಂದು ಅಫಿಷಿಯಲ್ ಆಗಿ ರಾಜಭವನಕ್ಕೆ ಕಳಿಸಿರುವಂಥ ಒಂದು ನೋಟ್ ಏನಿರುತ್ತೆ ಅಥವಾ ಹೆಸರುಗಳೇನಿರುತ್ತೆ ಅದು ಕೂಡ ಬಿಡುಗಡೆ ಆಗುವಂಥ ನಿರೀಕ್ಷೆ ಇದೆ. ಒಟ್ಟಿನಲ್ಲಿ ಈಗ ಬರ್ತಾ ಇರುವಂಥ ಪ್ರಕಾರ 11+1 ಇದರ ಜೊತೆಗೆ ಆ್ಯಡ್ ಆಗುತ್ತೆ, ಕಾದು ನೋಡಬೇಕಾಗುತ್ತೆ. ಪ್ರತಿಮಾ. ಎಸ್ ಪ್ರಮೋದ್, ನಾವು ಗಮನಿಸ್ತಾ ಹೋದ್ರೆ ಲಿಸ್ಟ್ ಅನ್ನ ಈಗ ನೋಡ್ತಾ ಇದ್ದಾಗ ಅಂದ್ರೆ ಎಲ್ಲರಿಗೂ ಕೂಡ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ ಹಿರಿಯರಿಗೆ ಸಿಕ್ಕದಂತೆ ಕಂಡು ಬರ್ತದೆ. ಒಂದ್ ಕಡೆ DK ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದ್ರೆ DK ಶಿವಕುಮಾರ್ ಜೊತೆನಲ್ಲಿ ಅವರ ಸಂಪುಟ ಸೇರೋರು ಯಾರ್ಯಾರು ಅನ್ನೋದು ಕೂಡ ಲಿಸ್ಟ್ ಫೈನಲ್ ಆಗಿದೆ. ಈಗ TV9ಗೂ ಕೂಡ ಲಭ್ಯವಾಗಿದೆ. TV9 ನಲ್ಲಿ DK ಸಂಪುಟದ ಎಕ್ಸ್ಕ್ಲೂಸಿವ್ ಲಿಸ್ಟ್. ಡಾಕ್ಟರ್ G ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಪಟ್ಟ ಕೈ ತಪ್ಪಿತು. ಆದ್ರೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಮಂತ್ರಿಗಿರಿ ಪಕ್ಕ ಆಗಿದೆ. KH ಮುನಿಯಪ್ಪ ಕೂಡ ಲಿಸ್ಟ್ ನಲ್ಲಿದ್ದಾರೆ. ಪ್ರಿಯಾಂಕ್ ಖರ್ಗೆಗೂ ಕೂಡ ಈಗಾಗಲೇ ಕರೆ ಬಂದಿದ್ದು, ಕಂದಾಯ ಸಚಿವರಾಗಿದ್ರು ಈ ಹಿಂದೆ, ಈಗಲೂ ಕೂಡ ಮುಂದುವರಿಯುವ ಸಾಧ್ಯತೆ ಇದೆ. ಕೃಷ್ಣ ಭೈರೇಗೌಡರು ಕೂಡ ಈಗ ಅಖಾಡದಲ್ಲಿದ್ದಾರೆ. ಹಾಗೆ UT ಖಾದರ್ ಸ್ಪೀಕರ್ ಆಗಿದ್ರು, ಅವರಿಗೆ ಮಂತ್ರಿಗಿರಿ ಈಗ ಮತ್ತೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೊಸದಾಗಿ ಸೇರ್ಪಡೆ ಆಗ್ತಿದ್ದಾರೆ. ಮತ್ತೆ MB ಪಾಟೀಲ್, KJ ಜಾರ್ಜ್ ಕೂಡ ಈಗ ಲಿಸ್ಟ್ ನಲ್ಲಿದ್ದಾರೆ. ಇವರೆಲ್ಲರಿಗೂ ಕೂಡ ಈಗಾಗಲೇ ಕರೆಯನ್ನು ಮಾಡಲಾಗಿದೆ. ರಾಮಲಿಂಗಾರೆಡ್ಡಿ ಕೂಡ ಈಗ ಲಿಸ್ಟ್ ನಲ್ಲಿದ್ದಾರೆ. ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಈಶ್ವರ್ ಖಂಡ್ರೆ ಇವರೆಲ್ಲರಿಗೂ ಕೂಡ ಈಗ ಕರೆ ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಡಾಕ್ಟರ್ G ಪರಮೇಶ್ವರ್ ಕಂದಾಯ ಖಾತೆ ಅವರಿಗೆ ಪಕ್ಕ ಆಗಿದೆ. ಪ್ರಿಯಾಂಕ್ ಖರ್ಗೆಗೆ ಗೃಹ ಖಾತೆ ಪಕ್ಕ ಆಗಿದೆ. ಡಾಕ್ಟರ್ G ಪರಮೇಶ್ವರ್ಗೆ DCM ಜೊತೆಗೆ ಕಂದಾಯ ಖಾತೆ ಈಗ ಪಕ್ಕ ಆಗಿದೆ. ಪ್ರಿಯಾಂಕ್ ಖರ್ಗೆಗೆ ಗೃಹ ಖಾತೆ ಪಕ್ಕ ಆಗಿದೆ ಅನ್ನೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ನು ಯಾರ್ಯಾರಿಗೆ ಯಾವ್ಯಾವ ಖಾತೆಗಳು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಕೆಲವೇ ಕ್ಷಣಗಳಲ್ಲಿ ಆ ಮಾಹಿತಿಗಳು ಕೂಡ ಅಧಿಕೃತವಾಗಿ ಹೊರಬೀಳ್ತಾ ಇದೆ. 10ರ ಲಿಸ್ಟ್ ಜೊತೆಗೆ +2 10+2 12 ಜನರು DCM DK ಶಿವಕುಮಾರ್ ಜೊತೆಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದ್ದು, ಬಹುತೇಕ ಸಿದ್ದು ಸಂಪುಟದಲ್ಲಿದ್ದಂತಹ ಹಿರಿಯ ನಾಯಕರಿಗೂ ಕೂಡ ಮಣೆಯನ್ನ ಹಾಕಲಾಗಿದೆ. ಪ್ರಿಯಾಂಕ್ ಖರ್ಗೆಗೆ ಗೃಹ ಖಾತೆ ಈಗ ಪಕ್ಕ ಆಗಿದ್ದು, ಡಾಕ್ಟರ್ G ಪರಮೇಶ್ವರ್ಗೆ ಕಂದಾಯ ಖಾತೆ ಪಕ್ಕ ಆಗಿದೆ. ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಪಕ್ಕ ಅಂತ ಹೇಳಲಾಗ್ತಾ ಇತ್ತು ಮುಂಚೆ, ಆದರೆ ಅದರಿಂದ ಕೈ ಬಿಡಲಾಗಿದೆ. BK ಹರಿಪ್ರಸಾದ್ ಅವರಿಗೀಗ ಮಣೆ ಹಾಕಲಾಗಿದ್ದು, ಆದರೆ ಮಂತ್ರಿಗಿರಿ ಅಂತೂ ಸತೀಶ್ ಜಾರಕಿಹೊಳಿ ಅವರಿಗೆ ಸಿಕ್ಕಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಷ್ಟೇ ಬಾಕಿ ಇದೆ. ಟೈಮ್ ಓಡ್ತಾ ಇದೆ. ಒಂದು ಕಡೆ DK ಶಿವಕುಮಾರ್ ಕೂಡ ಈಗಾಗಲೇ ಸಿದ್ದರಾಮಯ್ಯನವರಿಗೆ ಆಹ್ವಾನ ಕೊಟ್ಟು ಲಿಸ್ಟ್ನಲ್ಲಿರುವಂತಹ ತಮ್ಮ ಸಂಪುಟ ಸೇರ್ತಾ ಇರುವಂತಹ ಎಲ್ಲ ನಾಯಕರಿಗೂ ಕೂಡ ಒಬ್ಬೊಬ್ಬರಿಗೆ ಕರೆಯನ್ನು ಮಾಡಿ ಅವರಿಗೆ ಕಾರ್ಯಕ್ರಮಕ್ಕೆ ಬರುವಂತೆ ಆಹ್ವಾನವನ್ನು ಕೊಡ್ತಾ ಇದ್ದಾರೆ.
ಸಿದ್ದು ಸಂಪುಟದಲ್ಲಿದ್ದಂತಹ ಬಹುತೇಕ ನಾಯಕರು ಕೂಡ ಡಿಕೆ ಸಂಪುಟದಲ್ಲಿ ಈಗ ಲಿಸ್ಟ್ನಲ್ಲಿದ್ದು 10ರಿಂದ 12 ಜನರು ಈಗ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಈ ಬಾರಿ ಆಡ್ ಆಗಿದ್ದಾರೆ. MB ಪಾಟೀಲ್, ಈಶ್ವರ್ ಖಂಡ್ರೆ, ಶರಣ್ ಪ್ರಕಾಶ್ ಪಾಟೀಲ್, KJ ಜಾರ್ಜ್, UT ಖಾದರ್ ಸೇರಿದಂತೆ ಹಲವು ನಾಯಕರಿಗಾಗಲೇ ಸಂಪುಟ ಸೇರೋದಕ್ಕೆ ತುದಿಗಾಲಲ್ಲಿ ನಿಂತಿದ್ರು. ಅದರಂತೆ ನಿರೀಕ್ಷಿತೆಯಂತೆ ಈಗಾಗಲೇ ಕರೆ ಕೂಡ ಹೋಗಿದೆ. ಒಬ್ಬೊಬ್ಬರೇ ಬಂದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೋಕಭವನದಲ್ಲಿ ಎಲ್ಲ ನಾಯಕರು ಕೂಡ ಹಾಜರಾಗ್ತಾರೆ. ಇನ್ನು ನೂತನ ಸಚಿವರ ಪಟ್ಟಿಯನ್ನು ನೋಡ್ತಾ ಇದ್ದೀವಿ. ಡಿಕೆ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ. ಡಾಕ್ಟರ್ ಜಿ ಪರಮೇಶ್ವರ್ಗೆ ಕಂದಾಯ ಖಾತೆ ಈಗಾಗಲೇ ಪಕ್ಕಾ ಆಗಿದ್ದು, ಪ್ರಿಯಾಂಕ್ ಖರ್ಗೆಗೆ ಗೃಹ ಖಾತೆ ಕೂಡ ಪಕ್ಕಾ ಆಗಿದೆ. 4-5 DCM ಆಗಬಹುದು ಅಂತ ಮೊದಲಿಗೆ ಲೆಕ್ಕಾಚಾರವನ್ನು ಹಾಕಲಾಗಿತ್ತು, ಆದರೆ ಅದರಿಂದ ಕೈ ಬಿಡಲಾಗಿದೆ. ಹೈಕಮಾಂಡ್ ಬೇರೆ ಇದ್ದೇ ರೀತಿಯಲ್ಲಿ ತಂತ್ರಗಾರಿಕೆಯನ್ನು ಹೆಣಿತಾ ಇದ್ದು, ಸಿದ್ದು ಬಣ ಹಾಗೆ ಡಿಕೆ ಬಣ ಇಬ್ಬರನ್ನ ಸರಿದೂಗಿಸ್ಕೊಂಡು ಹೋಗುವಂಥ ಲೆಕ್ಕಾಚಾರವನ್ನು ಕೂಡ ಹೈಕಮಾಂಡ್ ಮಾಡ್ತಾ ಇದ್ದು, ರಾಜ್ಯದ ಜನರಿಗೆ ಒಂದೊಳ್ಳೆ ಸಂದೇಶವನ್ನು ಕೂಡ ಕೊಡೋದಕ್ಕೂ ಕೂಡ ಹೈಕಮಾಂಡ್ ನಿರ್ಧಾರವನ್ನು ಮಾಡಿದೆ. ಯಾವುದೇ ರೀತಿ ಮನಸ್ತಾಪಗಳಿಲ್ಲ, ಪದತ್ಯಾಗದ ಹಿಂದೆ ಒಳ್ಳೆ ಉದ್ದೇಶವಿದೆ ಅನ್ನುವಂಥ ಒಂದು ಮೆಸೇಜನ್ನು ಪಾಸ್ ಮಾಡೋದಕ್ಕೂ ಕೂಡ ಹೈಕಮಾಂಡ್ ಮುಂದೆ ಆಗಿರೋದ್ರಿಂದಾಗಿ ಸಿದ್ದರಾಮಯ್ಯನವರು ಕೂಡ DK ಶಿವಕುಮಾರ್ ಒಟ್ಟಿಗೆ ಸರಿದೂಗಿಸ್ಕೊಂಡು ನಡೀತಿದ್ದಾರೆ.